ನಮ್ಮೆಲ್ಲರಿಗೂ ಕೂಡ ಪಾರ್ಟಿ ದೊಡ್ಡದಾಗುತ್ತೆ. ಪಾರ್ಟಿ ವಿಚಾರ ಬಂದಂಥ ಟೈಮಲ್ಲಿ ಆಲ್ರೆಡಿ ಅಧ್ಯಕ್ಷರಾಗಿ ಅವರು ಘೋಷಣೆ ಮಾಡಿರೋ ಕಾರಣ ಅವತ್ತು ಆಲ್ರೆಡಿ ನಮ್ಮ ರಾಷ್ಟ್ರೀಯ ನಾಯಕರು ಏನೇ ತೀರ್ಮಾನ ತಗೊಳ್ಳಿ ಅದು ತೀರ್ಮಾನ ತಗೊಂಡಿದ್ದ ಪ್ರಕಾರ ನಾವೆಲ್ಲರೂ ಕೂಡ ಭದ್ರ ಆಗಿರ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ಬೇಕಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಕೂಡ ಹಂಗೆ. ನನಗೆ ಗೊತ್ತಿರುವಂಥ ಪ್ರಕಾರ ನಾನು ವೈಯಕ್ತಿಕವಾಗಿ ಅಂದ್ರೆ ಬಹುಶಃ ಯಾವುದೇ ವಿಚಾರವನ್ನು ಅವ್ರಿಗೆ ಒಂದು ಸಮಯ ಅನ್ನೋದಿರ್ತದೆ. ನಾವೆಲ್ಲರೂ ಕೂಡ ಒಂದು ಸಾರಿ ಅಧ್ಯಕ್ಷರನ್ನ ಅವ್ರನ್ನ ಆಯ್ಕೆಯನ್ನು ಮಾಡಿದ್ರೆ ಬಹುಶಃ ಅವ್ರಿಗೆ ಸಮಯ ಅನ್ನೋಂಥದ್ದು 3 ವರ್ಷ ಸಮಯ ಇರ್ತದೆ. 3 ವರ್ಷ ಆದ್ಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾರೆ, ಇಲ್ಲ ಅನ್ನಕ್ಕೆ ಹೋಗಲ್ಲ. ಯಾಕಂದ್ರೆ ಪಾರ್ಟಿ ಅಂದ್ಮೇಲೆ ಕೆಲವೊಂದು ನಿಯಮಗಳು ಇರ್ತಾವ, ನಿಯಮಗಳು ಮೀರಿ ಯಾರು ಹೋಗಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಮಧ್ಯಂತರದಲ್ಲಿ ಯಾರನ್ನು ಕೂಡ ಬಹುಶಃ ನಾನು ಇಷ್ಟು ವರ್ಷಗಳ ರಾಜಕಾರಣದಲ್ಲಿ ಯಾವುದೇ ಅಧ್ಯಕ್ಷರು ಮಾಡಿದಾರೆ ಮಧ್ಯದಲ್ಲಿ ಇಳಿಸಿದಾರೆ ಅನ್ನೋಂಥದ್ದು ಕೂಡ ಯಾವ್ದು ಉದಾಹರಣೆ ನಮಗೆ ಕಾಣ್ತಾ ಇಲ್ಲ. ನಮ್ಮೆಲ್ಲರ ಅಭಿಪ್ರಾಯ ಸ್ಥಳೀಯ ಏನಂದ್ರೆ ಸರ್ಕಾರ ನಮ್ಮ ಪಾರ್ಟಿಯ ನಿಯಮಗಳೇನಿರ್ತಾವೆ ನಿಯಮಗಳ ಅನುಸಾರವಾಗಿ ಎಲ್ಲರಿಗೂ ನಡಿಬೇಕು. ನಿಯಮ ಅನ್ನೋಂಥದ್ದು ಬಹಳ ಮುಖ್ಯ ಇರ್ತದೆ. ನಿಯಮದ ಪ್ರಕಾರ ನಾವು ನಡಿಬೇಕಾದ್ರೆ ಒಬ್ಬ ಅಧ್ಯಕ್ಷರಾದ ಮೇಲೆ 3 ವರ್ಷ ಅವರ ಅಧಿಕಾರ ಅವಧಿ ಇರ್ತದೆ. ಆ 3 ವರ್ಷಗಳ ಕಾಲ ಮುಂದೆ ಅವರದ್ದು ಅವಧಿ ಮುಗಿದ ನಂತರ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟೆ ಕೊಡ್ಬೋದು. ನನಗೆ ಇರುವಂಥ ಮಾಹಿತಿ ಪ್ರಕಾರ ಆ ರೀತಿ ಬದಲಾವಣೆಗಳು ಆಗ್ತಾವ ಅನ್ನೋಂಥದ್ದು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಮಾಹಿತಿ ಇಲ್ಲ. ನಮ್ಮ ವಿರೋಧ ಪಕ್ಷದಂಥ ಸನ್ಮಾನ್ಯ ಅಶೋಕ್ ಅವರು ಬಹಳಷ್ಟು ಸಕ್ರಿಯವಾಗಿ ಇವತ್ತು ವಿಧಾನಸೌಧ ಒಳಗಡೆ ಮತ್ತು ಹೊರಗಡೆ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಸರ್ಕಾರವನ್ನು ಚಾಟಿ ಬೀಸಂತ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರ ಗಮನವನ್ನು ಸೆಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರದ ವಿರುದ್ಧವಾಗಿ ಏನೇನು ಹೋರಾಟಗಳು ಮಾಡಬೇಕು ಎಲ್ಲ ಹೋರಾಟಗಳನ್ನು ಮಾಡೋಂಥ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಅವರು ಇವತ್ತು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಂದೇನು ವಿಪರ್ಯಾಸ ಏನಂದ್ರೆ ನಾನು ಬಹಳಷ್ಟು ಮಂದಿ ಕಾಂಗ್ರೆಸ್ ನಾಯಕರನ್ನ ವಿರೋಧ ಪಕ್ಷದಲ್ಲಿ ಇದ್ದಂಥವ್ರನ್ನ ಕೂಡ ನಾನು ನೋಡಿದ್ದೀನಿ. ವಿರೋಧ ಪಕ್ಷದಲ್ಲಿ ಇದ್ದಂಥ ನಾಯಕರೆಲ್ಲರೂ ಕೂಡ ಅವತ್ತು ಅವ್ರು ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಂಥ ಟೈಮಲ್ಲಿ ಅವ್ರು ಏನು ಮಾತಾಡ್ತಿದ್ದಂದ್ರೆ ಎಲ್ಲೊಂದು ಕಡೆ ಆಡಳಿತ ಪಕ್ಷದಲ್ಲಿ ಇದ್ದಂಥವ್ರು ವಿರೋಧ ಪಕ್ಷದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಏನೋ ಅಂತ ಇದ್ರು. ಇವತ್ತು ನಮ್ಮ ಪರಿಸ್ಥಿತಿ ವಿರೋಧ ಪಕ್ಷದಲ್ಲಿ ಇದ್ದಂಥ ಟೈಮಲ್ಲಿ ನಾವು ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಇವತ್ತು ಯಾವುದೇ ಜಿಲ್ಲೆಗಳಿಗೆ ಹೋದ್ರೆ ವಿರೋಧ ಪಕ್ಷದ ನಾಯಕರಿಗೆ ಏನು ವಿರೋಧ ಪಕ್ಷದ ಏನು ಸ್ಥಾನವನ್ನು ಕೊಡಬೇಕು, ಏನು ಗೌರವವನ್ನು ಕೊಡಬೇಕು, ಅವ್ರಿಗೆ ಏನೇನು ಇವತ್ತು ನಿಯಮಗಳನ್ನು ಪಾಲಿಸ್ಬೇಕನ್ನಂಥ ಟೈಮಲ್ಲಿ ಇವತ್ತು ಶಾಡೋ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಇವತ್ತು ವಿರೋಧ ಪಕ್ಷದ ನಾಯಕರು ಆ ಶಾಡೋ ಮುಖ್ಯಮಂತ್ರಿಗಳಾದಂಥ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವ್ರನ್ನ ಯಾವ ರೀತಿಯಲ್ಲಿ ನಡೆಸ್ಕೊಂತಾ ಇದ್ದಾರೆ. ಇವತ್ತು ಆಡಳಿತ ಪಕ್ಷದಲ್ಲಿ ನಮ್ಮ ಬಿಜೆಪಿ ಪಾರ್ಟಿಯಲ್ಲಿ ಇದ್ದಂಥವ್ರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿ ಇದ್ದಂಥ ಟೈಮಲ್ಲಿ ಯಾವ ರೀತಿ ನಡ್ಸ್ಕೊಂತಾ ಇದ್ರು, ಯಾವ ರೀತಿ ಮಾತಾಡ್ತಾ ಇದ್ರು. ಇವತ್ತು ಒಂದು ಆಫೀಸ್ಗೆ ಜಿಲ್ಲಾಧಿಕಾರಿಗಳ ಕಚೇರಿಗೂ ಈ ಒಂದು ಕಡತಗಳು ನೋಡಿಸ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲೊಂದು ಗೌರವ ಏನನ್ನ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅವ್ರು ಯಾವ ರೀತಿಯಲ್ಲಿ ಮಾತಾಡ್ತಿದ್ರೆ ಅಂದಾಗ ಏನಪ್ಪ ನಮ್ಗೆ ಏನನ್ನ ಗೌರವನೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡ್ತಾರೆ. ಇವತ್ತು ಯಾರಿಗೆ ಕಿಮ್ಮತ್ ಕೊಡ್ತಾ ಇದಾರೆ? ಅವ್ರು ಇದ್ದಂಥವ್ರು ಏನನ್ನ MLA ಕಿಮ್ಮತ್ ಕೊಡ್ತಾ ಇದಾರ? ಇಲ್ಲಿ ಚೀಫ್ ಸೆಕ್ರೆಟರಿಗಳು ಏನನ್ನ ಕಿಮ್ಮತ್ ಕೊಡ್ತಾ ಇದಾರೆ? ಇವತ್ತು ಇಲ್ಲಿ ವಿರೋಧ ಪಕ್ಷದ ನಾಯಕರುಗಳನ್ನ ಕಿಮ್ಮತ್ ಕೊಡ್ತಾ ಇದಾರೆ. ಯಾರಿಗೆ ಕಿಮ್ಮತ್ ಕೊಡ್ತಾರೆ? ಅವ್ರಿಗೆ ಲೆಕ್ಕನೇ ಇಲ್ಲ. ಒಬ್ಬ MLA ಅಂದ್ರೆ ಲೆಕ್ಕಿಲ್ಲ ಅವ್ರಂದ್ಮೇಲೆ, ವಿರೋಧ ಪಕ್ಷ ನಾಯಕರು ಲೆಕ್ಕಿಲ್ಲ ಅಂದ್ಮೇಲೆ ಇನ್ನು ಯಾವ IPS IASಗೆ ಮತ್ತೆ ಯಾರಿಗೆ ಗೌರವ ಕೊಡ್ತಾರ? ಅವ್ರು ಏನ್ರಿ ಇವತ್ತು ಯಾವ ಬಿಟ್ರಿಗಿನ IAS ಆಫೀಸರ್ಗಳನ್ನ ಕೆಡವಾಕಿ ಒದಿತಾರ್ರಿ ಇವ್ರು. ನೋಡಿವಲ್ಲ IAS ಆಫೀಸರ್ಗಳನ್ನ ಕೈ ಎತ್ತಿ ಹೊಡಿಯಕ್ಕೆ ಹೋಗ್ತಾರೆ ಅವ್ರು. ಬಿಟ್ರೆ ಸ್ಟೇಜ್ ಮೇಲೆ ಹೊಡಿತಾರ. ಇದು ಏನ್ರಿ ಬಿಟ್ರೆ ರೂಮಲ್ಲಿ ಹಾಕೊಂಡು ಹೊಡಿತಾರ್ರಿ. ಏನು ಉಳಿದಿಲ್ಲ. ಇವ ಏನ್ರಿ ಅಂದ್ರೆ ಬಿಹಾರ್ ಚುನಾವಣೆಗಳಿದಾವ, ಬಿಹಾರ್ ಚುನಾವಣೆಗಳನ್ನ ರೊಕ್ಕ ವಸೂಲಿ ಮಾಡ್ಬೇಕ್ರಿ ಅವ್ರಿಗೆ. ಈ ರೊಕ್ಕ ವಸೂಲಿ ಮಾಡಬೇಕು ಮತ್ತೆ ಬಿಹಾರ್ ಚುನಾವಣೆಗೆ ಈ ATM ನಿಂದ ತಗೊಂಡೋಗ್ಬೇಕಂತ ಪ್ರಯತ್ನ ಮಾಡಿದಾರೆ. ಅದಕ್ಕೋಸ್ಕರ ಉಸಿಲಿಗೆ ನಿಂತಾರ್ರಿ. ಎಷ್ಟು ಉಸಿಲಿಗೆ ನಿಂತಾರ ನೋಡ್ರಿ ನೀವು.